ವೆರಿ ಗುಡ್ ಮಾರ್ನಿಂಗ್. ಆಸ್ಟರ್ ಆರ್ವಿ ಹಾಸ್ಪಿಟಲ್ ಪ್ರೆಸೆಂಟ್ಸ್ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರು, ಇವತ್ತು ನ್ಯಾಷನಲ್ ಎಪಿಲೆಪ್ಸಿ ಡೇ, ಅಂದ್ರೆ ಮೂರ್ಛೆ ರೋಗ ದಿನ. ಈ ಮೂರ್ಛೆ ರೋಗದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಅಂದಾಗ ಒಂದಷ್ಟು ಮೂಢನಂಬಿಕೆಗಳು ಕೂಡ ಇದೆ. ಜೊತೆಗೆ ಇದು ಟ್ರೀಟೇಬಲ್, ಚಿಕಿತ್ಸೆ ಹೌದು ಇದೆ ಅನ್ನೋದಾದ್ರೆ ಯಾವ ರೀತಿಯ ಟ್ರೀಟ್ಮೆಂಟ್ ಗಳಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಇಬ್ರು ಗೆಸ್ಟ್ ಗಳು ಕೂಡ ಇದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ಸೌಮ್ಯ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಏನು ಮತ್ತೊಬ್ರು ಡಾಕ್ಟರ್ ಕೆನಿ ರವೀಶ್ ಕೂಡ ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ಮೇಡಮ್ ನಿಮ್ಮ ಹತ್ರನೇ ಪ್ರಶ್ನೆ ಕೇಳೋದಾದ್ರೆ, ಮೂರ್ಛೆ ರೋಗ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ಭಯ ಕೇಳೋಕೆ, ಅಂದ್ರೆ ಇನ್ನೊಂದಷ್ಟು ಜನ ಅದರಿಂದ ಸಫರ್ ಕೂಡ ಮಾಡ್ತಾ ಇರ್ತಾರೆ. ಸೊ ಏನಿದು ಮೂರ್ಛೆ ರೋಗ, ಯಾಕೆ ಜನ ಇದರಿಂದ ಸಫರ್ ಪಡ್ತಾ ಇದ್ದಾರೆ ಅಂತ? ಎಪಿಲೆಪ್ಸಿ ಅಂದ್ರೆ ಸಾಮಾನ್ಯವಾಗಿ ಮೂರ್ಛೆ ರೋಗ ಅಂತ ಹೇಳ್ಬೋದು, ಅಪಸ್ಮರ, ಫಿಟ್ಸ್ ಅಂತ ಹೇಳ್ತಾರೆ. ಸೊ ಇದು ಒಂದು ಮಿದುಳಿನ ರೋಗ. ನಮ್ಮ ಬ್ರೈನ್ ನಲ್ಲಿ ಮಿಲಿಯನ್ಸ್ ಆಫ್ ನರ್ವ್ ಸೆಲ್ಸ್ ಇದೆ. ಸೊ ಇದರ ಫಂಕ್ಷನ್ಸ್ ಅಲ್ಲಿ ತೊಂದರೆ ಆದಾಗ, ಅಂದ್ರೆ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಬಂದಾಗ ಈ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಒಬ್ಬ ಮನುಷ್ಯ ಮೂರ್ಛೆ ಹೋಗಿ ಬೀಳ್ಬಹುದು, ನಡ್ಕ ಬರ್ಬೋದು, ಕನ್ಫ್ಯೂಷನ್ ಆಗ್ಬೋದು. ಸೊ ಈ ಥರ ಹಲವಾರು ಲಕ್ಷಣಗಳು ಇರ್ತವೆ. ಇವತ್ತು ನ್ಯಾಷನಲ್ ಎಪಿಲೆಪ್ಸಿ ಡೇ, ಅಂದರೆ ರಾಷ್ಟ್ರೀಯ ಎಪಿಲೆಪ್ಸಿ ದಿನಾಚರಣೆ. ಸೊ ಇವತ್ತು ನಮ್ಮ ಪ್ರೋಗ್ರಾಮ್ ಇದು, ನಾವು ಅವೇರ್ನೆಸ್ ಕೊಡಲಿಕ್ಕೆ ನಮ್ಮ ಒಂದು ಪ್ರಯತ್ನ. ಏಕೆಂದರೆ ಇವತ್ತಿನ ದಿನದಲ್ಲಿ ಎಪಿಲೆಪ್ಸಿಗೆ ತುಂಬಾ ಸುಲಭವಾದ ಟ್ರೀಟ್ಮೆಂಟ್ ಇದೆ, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇದೆ. ಅಂದರೂ ಕೂಡ ಬಹಳ ಎಪಿಲೆಪ್ಸಿ ಪೇಷಂಟ್ಸ್ಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣಗಳಂದರೆ ಪೇಷಂಟ್ ಫ್ಯಾಮಿಲಿಗೆ ಇದು ತಿಳುವಳಿಕೆ ಇಲ್ಲದೆ ಇರಬಹುದು, ಅಥವಾ ಅವರು ಸೋಷಿಯಲ್ ಸ್ಟಿಗ್ಮಾ ಇರೋದ್ರಿಂದ ಅವರು ಇದನ್ನು ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡೋದು, ಅಥವಾ ಮೂಢನಂಬಿಕೆಗೆ ಒಳಗಾಗಿ ಇದು ಬೇರೆ ಥರ ವಿಧಾನದಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಏನು ಸರ್, ಈಗ ಮೂರ್ಛೆ ರೋಗ ಅಥವಾ ಫಿಟ್ಸ್ ಅಂದ ತಕ್ಷಣ ಅವ್ರು ಕೆಳಗ್ ಬೀಳ್ತಾರೆ, ಸ್ವಲ್ಪ ಒದ್ದಾಡ್ತಾರೆ, ಬಾಯಲ್ಲಿ ಒಂದಷ್ಟು ನೊರೆ ಬರುತ್ತೆ ಅನ್ನುವಂಥದ್ದಷ್ಟೇ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ಲಕ್ಷಣ. ಸೊ ಇದರ ಡೀಪ್ ಆಗಿ ಹೋಗೋದಾದ್ರೆ ಈ ಮೂರ್ಛೆ ರೋಗದ ಅಥವಾ ಎಪಿಲಿಪ್ಸಿಯ ಗುಣಲಕ್ಷಣಗಳು ಏನು ಅಂತ? ಸೊ ಬೇಸಿಕಲಿ 8 ಟೈಪ್ ಎಪಿಲೆಪ್ಸಿ ಅಂದ್ರೆ 8 ಟೈಪ್ ಇರುತ್ತೆ. ಒಂದು ಪಾರ್ಷಿಯಲ್ ಸೀಜರ್ಸ್, ಇನ್ನೊಂದು ಜನರಲೈಸ್ ಸೀಜರ್. ಸೊ ಅದು ಡಿಪೆಂಡ್ ಆಗುತ್ತೆ ಬ್ರೈನ್ ಅಲ್ಲಿ ಇದು ಸ್ಟಾರ್ಟಿಂಗ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಯಾವ ಏರಿಯಾ ಬರುತ್ತೆ. ಜನರಲೈಸ್ ಅಂದ್ರೆ ಒಂದು ದೊಡ್ಡ ಏರಿಯಾ ಸ್ಟಾರ್ಟ್ ಆಗುತ್ತೆ, ಇಂದು ಪಾರ್ಷಿಯಲ್ ಸೀಜರ್ ಅಲ್ಲಿ ಒಂದು ಸ್ಮಾಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಕಾಮನ್ಲಿ ಸಿಂಪ್ಟಮ್ಸ್ ಇಂದು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇನ್ ಜನರಿಗೆ ಇದು ಈ ಜನರಲೈಸ್ ಸೀಜರ್ಸ್ ಆ ಟೈಪ್ it is commonly seen. So what happens is that patient they have fall down, unconscious ಆಗುತ್ತೆ, then jerking ಬರುತ್ತೆ, ಆಮೇಲೆ sometimes they have tongue bite, frothing, pass urine. This is the most common type of seizure which is come across. But apart from that, in the other type, which is the partial seizure, symptoms can be like just mild confusion. Sometimes it can be they can have some irrelevant speech. Sometimes they can have some abnormal behavior ಆಗುತ್ತೆ. Sometimes they have just jerking of one side of the body, sometimes only face, eyes, and sometimes some patients can behave abnormality which is commonly mistaken for a psychiatric. And in children sometimes they just have episodes where they just have daydreaming. So the teachers complain that child is daydreaming, actually he has something known as absence seizures. ಓಕೆ, ಇನ್ನು ಮೇಡಮ್, ಈಗ ಸಾಮಾನ್ಯವಾಗಿ ಪ್ರಶ್ನೆ ಬರೋದು, ಮೂರ್ಛೆ ರೋಗ ಅಂದ ತಕ್ಷಣ ನೀವು ಹೇಳಿದಂತಹ ಲಕ್ಷಣಗಳನ್ನು ನೋಡ್ತಾ ಇರ್ತೀವಿ, ಏನ್ ಕಾರಣ ಇದಕ್ಕೆ? ಹಾಗಾದ್ರೆ ಮೂರ್ಛೆ ರೋಗ ಒಬ್ಬಂಗ್ ಬರುತ್ತೆ ಅಂದ್ರೆ ಆ ಮಗುವಿಗೆ ಏನ್ ಕಾರಣ ಅನ್ನುವಂಥದ್ದೇ ಪ್ರಶ್ನೆ. ಸೊ ಏನ್ ಹೇಳ್ತೀರಿ ಇದಕ್ಕೆ? ಸೊ ಇದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಮುಖ್ಯವಾಗಿ ಇದು ಬ್ರೈನಿಗೆ ಏನಾದರೂ ಪೆಟ್ಟು ಬಿದ್ದಾಗ, ಇಂಜುರಿ ಆದಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಡೆಲಿವರಿ ಟೈಮಲ್ಲಿ ಏನಾದರೂ ತೊಂದರೆ ಆದಾಗ ಮಗುವಿನ ಬ್ರೈನ್ಗೆ ಇಂಜುರಿ ಆಗೋದು, ಅಥವಾ ಆಕ್ಸಿಜನ್ ಸಿಗದೆ ಇಂಜುರಿ ಆಗೋದು. ಸೊ ಈ ಥರ ಆದಾಗ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಆಕ್ಸಿಡೆಂಟ್, ಕಾರ್ ಆಕ್ಸಿಡೆಂಟ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟು, ಅಥವಾ ಯಾವುದೇ ಕಾರಣದಿಂದ ಬ್ರೈನ್ಗೆ ಪೆಟ್ಟು ಬಿದ್ದಾಗ ಕೂಡ ಫಿಟ್ಸ್ ಬರುತ್ತೆ. ಮತ್ತು ಬ್ರೈನ್ ಇನ್ಫೆಕ್ಷನ್ಸ್ ಒಂದು ಇಂಪಾರ್ಟೆಂಟ್ ಕಾಸ್. ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್, ಟ್ಯೂಬರ್ಕ್ಲೋಸಿಸ್, ಪ್ಯಾರಾಸಿಟಿಕ್, ಫಂಗಲ್ ಇನ್ಫೆಕ್ಷನ್. ಪ್ಯಾರಾಸಿಟಿಕ್ ಇನ್ಫೆಕ್ಷನ್ಸ್ನಲ್ಲಿ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅನ್ನೋದು ಒಂದು ಕಾಮನ್ ಕಾಸ್. ಸೊ ಇದು ಅಬ್ನಾರ್ಮಲ್, ಅನ್ಹೆಲ್ದಿ ಫುಡ್ ಮತ್ತು ಟಾಯ್ಲೆಟ್ ಹೈಜೀನಿಂದ ಹರಡುವಂಥದ್ದು. ಸೊ ಈಗ ನಾವು ಹೊರಗಡೆ ಜಾಸ್ತಿ ಊಟ ಮಾಡೋದು, ಈ ಅನ್ಹೆಲ್ದಿ ಫುಡ್ಸ್ ಇರ್ತವೆ, ಸರಿಯಾಗಿ ಕುಕ್ ಮಾಡಿರಲ್ಲ, ಮಾಂಸ ಇರ್ಬೋದು, ತರಕಾರಿಗಳಿರ್ಬೋದು, ಸರಿಯಾಗಿ ಕುಕ್ ಮಾಡಿಲ್ಲದೆ ಊಟನ ನಾವು ಸೇವಿಸಿದಾಗ ಬಾಡಿನಲ್ಲಿ ಪ್ಯಾರಾಸೈಟ್ ಎಂಟರ್ ಆಗಿ ಬ್ರೈನಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗುತ್ತೆ.
ಇದನ್ನ ನಾವು ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂತ ಹೇಳ್ತೀವಿ. ಇದು ಒಂದು ಕಾಮನ್ ಕಾರಣ ಫಿಟ್ಸ್ ಆಗಲಿಕ್ಕೆ. ಇದಲ್ಲದೆ ಕೆಲವು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಬ್ರೈನಲ್ಲಿ ಟ್ಯೂಮರು ಅಥವಾ ಸ್ಟ್ರೋಕ್, ಪಾರ್ಶ್ವವಾಯು ಅಂತ ಹೇಳ್ತೀವಿ, ಬ್ಲೀಡಿಂಗ್ ಆಗೋದು, ಅಥವಾ ಈ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ನರ್ವ್ ಸೆಲ್ಸ್ ಅಬ್ನಾರ್ಮಲ್ ಆಗಿ ಡೆವಲಪ್ ಆಗಿ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಆಗಿ ಕೂಡ ಫಿಟ್ಸ್ ಆಗಬಹುದು. ಮತ್ತು ಇದಲ್ಲದೆ ಈಗ ಬಯೋಕೆಮಿಕಲ್ ಡಿಸ್ಟರ್ಬೆನ್ಸಸ್, ಈಗ ರಕ್ತದಲ್ಲಿ ಕೆಮಿಕಲ್ಸ್ ಹೇರುಫೇರ್ ಆಗಿ, ಫಾರ್ ಎಕ್ಸಾಂಪಲ್ ಶುಗರ್ ಡೌನ್ ಆಗಿ ಅಥವಾ ಹೈ ಬ್ಲಡ್ ಶುಗರ್ಸ್ ಆಗಿ, ಕ್ಯಾಲ್ಶಿಯಂ ಡಿಸ್ಟರ್ಬೆನ್ಸಸ್ಸು, ಉಪ್ಪಿನಾಂಶ ಹೆಚ್ಚು ಕಮ್ಮಿ ಆಗಿ, ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಯೂರಿಯಾ, ಕ್ರಿಯಾಟಿನ್, ಅಥವಾ ಲಿವರ್ ಫಂಕ್ಷನ್ ಇರೋರಿಗೆ ಬಿಲ್ರುಬಿನ್. ಸೊ ಈ ಥರ ಎಲ್ಲ ಕೆಮಿಕಲ್ ಡಿಸ್ಟರ್ಬೆನ್ಸಸ್ ಇಂದ ಕೂಡ ಫಿಟ್ಸ್ ಆಗೋ ಚಾನ್ಸಸ್ ಇರ್ತವೆ. ಇದಲ್ಲದೆ ರೇರ್ ಆಗಿ ಕೆಲವು ಜೆನೆಟಿಕ್ ಕಾಸಸ್ ಇರ್ಬೋದು, ಅಬ್ನಾರ್ಮಲ್ ಜೀನ್ಸ್ ಇಂದ ಬ್ರೈನ್ಗೆ ಎಫೆಕ್ಟ್ ಆಗಿ ಕೂಡ ಫಿಟ್ಸ್ ಆಗ್ಬೋದು. ಇನ್ನು ಕೆಲವು ಕಂಡೀಷನ್ಸ್ ಅಲ್ಲಿ ಕಾರಣಗಳು ಗೊತ್ತಾಗೋದಿಲ್ಲ. ಸೊ ಈ ತರ ಎಲ್ಲ ಹಲವಾರು ಕಾರಣಗಳು ಇರ್ತವೆ. ಓಕೆ ಸರ್, ಇನ್ನು ಸಾಮಾನ್ಯವಾಗಿ ನಾವು ಸ್ಕೂಲ್ ಮಕ್ಕಳಲ್ಲೂ ನೋಡಿದೀವಿ ಈ ಮೂರ್ಛೆ ರೋಗ ಅನ್ನುವಂಥದ್ದು, ದೊಡ್ಡವರಲ್ಲೂ ಕೂಡ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ಏಜ್ ಮ್ಯಾಟರ್ಸ್ ಅಲ್ವಾ? ಇದು ಯಾರಿಗ್ ಬೇಕಾದ್ರೂ ಆಗ್ಬೋದಾ ಹಾಗಾದ್ರೆ? So epilepsy is one disease which can affect all ages. So it can start right from the time of birth to even in a patient who is elderly, maybe in their 60s, 70s, 80s. So it affects patients of all ages and of both genders. So males effect ಆಗುತ್ತೆ, females effect ಆಗುತ್ತೆ, children, adults, elderly ಎಲ್ಲ effect ಆಗ್ಬೋದು. ಅದು ಕಾರಣಗಳು ಬೇರೆ ಇರುತ್ತೆ, but it can affect children and of all ages and people of both genders. ಓಕೆ ಮೇಡಮ್, ಇನ್ನು ಸಾಮಾನ್ಯ ನಾವು ನೋಡಿರ್ತೀವಿ ಪಬ್ಲಿಕ್ ಅಲ್ಲಿ ಎಲ್ಲಾದ್ರೂ ಯಾರಾದ್ರೂ ಮೂರ್ಛೆ ರೋಗ ಬಂದು ಬಿದ್ರೆ ಅಥವಾ ಬೇರೆ ಕಡೆ ಎಲ್ಲೋ ಬಿದ್ದಾಗ ಅವ್ರ ಕೈಗೆ ಕಬ್ಬಿಣದ ವಸ್ತುಗಳನ್ನ, ಕೀನೋ ಮತ್ತೊಂದೋ ಮಗದೊಂದೋ ಕೊಡ್ತಾ ಇರ್ತಾರೆ. ಸೊ ಇದೆಷ್ಟರ ಮಟ್ಟಿಗೆ ಆ ಸದ್ಯಕ್ಕೆ ಟ್ರೀಟ್ ಮಾಡುತ್ತೆ ಆ ಮನುಷ್ಯನಿಗೆ ಅಂತ? ಓಕೆ, ಸೊ ಇದರಲ್ಲಿ ನಾವು ಒಂದು ಇದು ಹೇಗೆ ಅಂದರೆ, ನೀವು ಒಂದು ನೋಡ್ತೀರಾ ಒಂದು ಪೇಷಂಟ್ಗೆ ಬಿದ್ದು ಫಿಟ್ಸ್ ಆಗ್ತಾ ಇರುತ್ತೆ. ಸೊ ಆ ಕಂಡೀಷನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಸಾಮಾನ್ಯವಾಗಿ ಜನ ಏನು ನಂಬ್ತಾರೆ, ಫಿಟ್ಸ್ ಬರ್ತಾ ಇದ್ರೆ ಈ ಕೈಗೆ ಕೀ ಅಥವಾ ಕಬ್ಬಣ ಏನಾದರೂ ಕೊಡೋದು, ಅಥವಾ ಚಪ್ಪಲಿ ಅಥವಾ ಈರುಳ್ಳಿ, ನಿಂಬೆಹಣ್ಣು ಮೂಸಿಸೋದು, ಅಥವಾ ಇದು ನಾಲ್ಗೆ ಕಚ್ಕೊಳ್ಬಾರ್ದು ಅಂತ ಬಾಯಿನಲ್ಲಿ ಟವಲ್ಲು ಅಥವಾ ಸ್ಪೂನನ್ನು ತುರ್ಕೋದು, ಪೇಷಂಟ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಸೊ ಈ ಥರ ಎಲ್ಲ ಮೆಥಡ್ಸ್ ಫಾಲೋ ಮಾಡ್ತಾರೆ. ಇವೆಲ್ಲ ತಪ್ಪು. ಇದು ಯಾವುದ್ರದ್ದು ಅವಶ್ಯಕತೆ ಇರೋದಿಲ್ಲ. ಏನು ಮಾಡಬೇಕು ಫಿಟ್ಸ್ ಇರೋ ಪೇಷಂಟ್ ನೀವು ನೋಡಿದಾಗ ಅಂದರೆ, ಮೊದಲು ಆ ಫಿಟ್ಸ್ ಪೇಷಂಟ್ನ ಸೇಫ್ ಮಾಡಿ. ಸೊ ಈಗ ಸುತ್ತಮುತ್ತ ಏನಾದರೂ ಶಾರ್ಪ್ ಆಬ್ಜೆಕ್ಟ್ಸ್ ಇದೆ, ಅವ್ರಿಗೆ ಫಿಟ್ಸ್ ಬರೋ ಟೈಮಲ್ಲಿ ಇಂಜುರಿ ಆಗುವಂಥ ಏನಾದರೂ ಆಬ್ಜೆಕ್ಟ್ಸ್ ಇದ್ದರೆ ಅದನ್ನು ದೂರ ಇಡಿ. ಮತ್ತು ಮೆಲ್ಲಿಗೆ ಪೇಷಂಟ್ನ ಒಂದು ಸೈಡಿಗೆ ತಿರುಗಿಸ್ಬೇಕು, ಲೆಫ್ಟ್ ಆಗಲಿ ರೈಟ್ ಆಗಲಿ. ಈ ಥರ ಮಾಡಬೇಕು ಅಂದರೆ ಈ ಹೂಗಳೆಲ್ಲ ನೆಲಕ್ಕೆ ಬೀಳುತ್ತೆ. ಸ್ಟ್ರೈಟೇ ಮಲಗಿದ್ದಾಗ ಹೂಗಳೆಲ್ಲ ಲಂಗ್ಸ್ಗೆ ಹೋಗಿ ಅವ್ರಿಗೆ ಉಸಿರಾಳಿಗೆ ತೊಂದರೆ ಆಗ್ಬೋದು, ನಂತರ ಇನ್ಫೆಕ್ಷನ್ಸ್ ಆಗ್ಬೋದು. ಸೊ ಈ ಕಾರಣಕ್ಕೆ ಸೈಡಿಗೆ ಜೆಂಟ್ಲಾಗಿ ತಿರುಗಿಸ್ಬಿಟ್ಟು ತಲೆ ಹಡೀಲಿ ಏನಾದರೂ ಒಂದು ಮೆತ್ತಗಿರೋ ದಿಂಬು ಅಥವಾ ಜಾಕೆಟ್ಟು, ಬಟ್ಟೆ ಈ ಥರ ಇಟ್ಟು ಅವ್ರನ್ನ ಮೆಲ್ಲಿಗೆ ಸಪೋರ್ಟ್ ಮಾಡಿ ನೀವು ಹೆಲ್ಪ್ಗೆ ಕರೆ ಮಾಡ್ಬೋದು. ಇನ್ನು ಕೆಲವ್ರು ಏನು ಮಾಡ್ಬೋದು, ಫ್ರೀ ಇದ್ದವರು ಟೈಮ್ ಮಾಡಬೇಕು ಫಿಟ್ಸ್ನ. ಸೊ ಎಷ್ಟೊತ್ತು ಫಿಟ್ಸ್ ಸ್ಟಾರ್ಟ್ ಆಗಿ ಎಷ್ಟೊತ್ತಾಯಿತು, ಎಷ್ಟೊತ್ತು ತನಕ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಯಾವುದೇ ಮೋಸ್ಟ್ ಆಫ್ ದ ಫಿಟ್ಸ್ ಒಂದು ಅಥವಾ 2 ನಿಮಿಷ ಇಷ್ಟರಲ್ಲಿ ತಾನಾಗೇ ನಿಂತು ಬಿಡುತ್ತೆ. ಅಫ್ಕೋರ್ಸ್ ಕೆಲವು ಸರಿ ಇದಕ್ಕಿಂತ ಜಾಸ್ತಿ ಹೋಗ್ಬೋದು. 2 ನಿಮಿಷ ಅಥವಾ 5 ನಿಮಿಷಕ್ಕಿಂತ ಜಾಸ್ತಿ ಹೋಗ್ತಾ ಇದ್ರೆ ಇದು ಒಂದು ಡೇಂಜರಸ್ ಕಂಡೀಷನ್, ಸ್ಟೇಟಸ್ ಎಪಿಲೆಪ್ಟಿಕಸ್ ಅಂತ. ಸೊ ಈ ಥರ ಇದ್ದಾಗ ತಕ್ಷಣ ಪೇಷಂಟ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಇನ್ನು ಕೆಲವು ಕಂಡೀಷನ್ಸ್ನ ಇನ್ನೊಬ್ರು ಏನು ಮಾಡ್ಬೋದು, ಇದನ್ನ ವಿಡಿಯೋ ಕ್ಯಾಮ್ರಾ ತಗೊಳ್ಬೋದು. ಸೊ ಯಾವ ಥರ ಫಿಟ್ಸ್ ಬರ್ತಾ ಇದೆ, ಸೊ ಇದನ್ನು ಡಾಕ್ಟರ್ ತೋರಿಸಿದಾಗ ಅವ್ರಿಗೆ ಇದು ಯಾವ ಥರ ಫಿಟ್ಸು, ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ, ಇದರಿಂದ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ನಾವು ಇಷ್ಟನ್ನು ಮಾತ್ರ ಮಾಡಬೇಕು, ಬಾಯಲ್ಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೀರು ಕೊಡಿಸೋದು, ನೀರು ಕೊಡ್ಸೋಕ್ಕೆ ಪ್ರಯತ್ನ ಮಾಡೋದು ಇದೆಲ್ಲ ಡೇಂಜರಸ್. ಜಸ್ಟ್ ಇಷ್ಟು ಮಾಡಿಬಿಟ್ಟು ನೀವು ವೆಯ್ಟ್ ಮಾಡಿ, ಹೆಲ್ಪ್ಗೆ ಕರೆ ಮಾಡಿ, ಆಮೇಲೆ ಫಿಟ್ಸ್ ನಿಂತು ಕೂಡಲೇ ಪೇಷಂಟ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು. ಓಕೆ, ಒಬ್ರು ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಂಜನಗೂಡಿಂದ ಶುಭ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ಸ್ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ. ನನ್ ತಂಗಿ ಮಗ, ಇವಾಗ ಅವನಿಗೆ 12 ವರ್ಷ. ಓಕೆ. ಅವನು ಹುಟ್ಟಿದ ತಕ್ಷಣನೇ ಅವನಿಗೆ ಉಸಿರಾಟದ ತೊಂದರೆ ಆಯ್ತು ಮೇಡಮ್. ಓಕೆ. ಅವನು ಆವಾಗ ವೆಂಟಿಲೇಟರ್ ಅಲ್ಲಿ ಇಟ್ಟು ಉಸಿರಾಟ ನಾರ್ಮಲ್ ಆಯ್ತು, ಸರಿ ಹೋದ. ಆದ್ರೆ ಅವ್ನ್ 4 ವರ್ಷ ಆರೋಗ್ಯವಾಗಿದ್ದ. ಅವ್ನ್ 4 ವರ್ಷದವನ್ ಇದ್ದಾಗಿಂದ ಅವನಿಗೆ ಫಿಟ್ಸ್ ಬರೋಕ್ ಶುರು ಆಯ್ತು. ಈಗ ಅವನಿಗೆ 12 ವರ್ಷ. ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ, ಆದ್ರೂ ಅವನು ಕಂಪ್ಲೀಟ್ ಹುಷಾರ್ ಹಾಗೆ ಇಲ್ವಲ್ಲ ಮೇಡಮ್. ಈಗ್ಲೂ ಮತ್ತೆ ಮತ್ತೆ ಫಿಟ್ಸ್ ಬರ್ತಾನೆ ಇರುತ್ತೆ. ಯಾಕೆ? ಓಕೆ,
ಸೊ ಇದು ಬಹುಶಃ ಏನಾಗುತ್ತೆ, ಡೆಲಿವರಿ ಟೈಮ್ನಲ್ಲಿ ಮಗುನ ಬ್ರೈನ್ಗೆ ಆಕ್ಸಿಜನ್ ಸಿಗದೇ ಇರೋ ಕಾರಣ ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬರ್ತಾರ. ಸ್ಟಾರ್ಟಿಂಗಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಬ್ರೈನ್ ಮೇಲೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಆವಾಗ ಫಿಟ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಸಾಧಾರಣವಾಗಿ ನಾವು ಯಾವತ್ತೂ ಔಷಧಿಗಳಲ್ಲಿ ಫಿಟ್ಸ್ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಕೆಲವು ಸರಿ ಎಷ್ಟೇ ಔಷಧಿ, ಕೆಲವು ಪೇಷಂಟ್ಸ್ 4-5 ಔಷಧಿ ಈ ಥರ ತಗೊಳ್ತಾ ಇರ್ತಾರೆ, ಅಂದರೂ ಕೂಡ ಫಿಟ್ಸ್ ಕಂಟ್ರೋಲ್ ಆಗಲ್ಲ. ಸೊ ಈ ಥರ ಸಿಚುವೇಶನ್ಸ್ನಲ್ಲಿ ನಾವು ಅದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಒಂದು ಬ್ರೈನ್ ಸ್ಕ್ಯಾನ್, MRI ಮಾಡಿ ಎಲ್ಲಿ ಬ್ರೈನಲ್ಲಿ ಎಲ್ಲಿ ತೊಂದರೆ ಇದೆ, ಮತ್ತು EEGನಲ್ಲಿ ಯಾವ ಥರ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜಸ್ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ಮೆಡಿಸಿನ್ಸಲ್ಲಿ ಇದನ್ನು ನಾವು ಮೆಡಿಸಿನ್ ಸರಿ ಇದೆಯಾ, ಮೆಡಿಸಿನ್ಸಲ್ಲಿ ನಾವು ಇದನ್ನು ಸರಿ ಮಾಡಬಹುದಾ, ಅಥವಾ ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಆಗಲ್ಲ ಅಂತ ಅನಿಸಿದಾಗ ಇದಕ್ಕೇನಾದರೂ ಸರ್ಜಿಕಲ್ ಆಪ್ಷನ್ಸ್ ಇದೆಯಾ ಅಂತ ಎಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡಬಹುದು. ಸೊ ಖಂಡಿತ ಇದಕ್ಕೆ ಈ ನಿಮ್ಮ ಮಗನಿಗೆ ಸಹಾಯ ಸಿಗೋ ಚಾನ್ಸಸ್ ಖಂಡಿತ ಹೆಚ್ಚಿದೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಹಲೋ, ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ಸ್ ಇದ್ದಾರೆ. ಮೇಡಮ್, ನನ್ನ ಹೆಸರು ನಾಗರಾಜ್ ಅಂತ, ನಮಸ್ತೆ. ಡ್ರೈವರ್ ಕಮ್ ಕಂಡಕ್ಟರ್. KSRTC ಡ್ರೈವರ್ ಡ್ಯೂಟಿ ಮಾಡ್ತಾ ಇದ್ದೆ ಮೇಡಮ್. ಓಕೆ. ಆನ್ ಡ್ಯೂಟಿ ಮೇಲೆ ನಮ್ಗೆ ಮೂರ್ಛೆ ಬಂದಂಗ ಆಗ್ಬಿಟ್ಟು ಸೈಕಲ್ ಎಲ್ಲ ವೈಬ್ರೇಷನ್ ಆಗ್ಬಿಟ್ಟು ಡಿಪ್ರೆಷನ್ ಆಗ್ಬಿಡುತ್ತೆ ಮೇಡಮ್. ಈ 3 ವರ್ಷದಿಂದ ಓಕೆ. ಯಾವ ಆಮೇಲೆ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ರು, ಮತ್ತೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊ ಬಂದ್ಮೇಲೆ ಬೆಳಗ್ಗೆ ಜಾವ 4 ಗಂಟೆಗೆ ಫಿಟ್ಸ್ ತರ ಬಂತು. ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿಂದ ನಿಮಾನ್ಸ್ಗೆ ರೆಫರ್ ಮಾಡಿದ್ರು ಮೇಡಮ್. ಅಲ್ಲ ಹೋದ್ಮೇಲೆ ಎಲ್ಲ ಚೆಕ್ ಮಾಡ್ಬಿಟ್ಟು ಲೆವಿಪಿಲ್ 750 mg ಅಂತ ಒಂದು ಟ್ಯಾಬ್ಲೆಟ್, ಮತ್ತೆ ಗ್ಲೋಬಜಾಮ್ 5 mg ಅಂತ ಹೇಳಿ ಆ ಮಾತ್ರೆ ರೆಗ್ಯುಲರ್ ಆಗಿ ಕಾಣ್ತಾ ಇದೀನಿ. 3 ವರ್ಷದಿಂದ ಒಂದು ದಿನನೂ ಮಿಸ್ ಇಲ್ಲ. ಓಕೆ. ಓಕೆ. ಊಟ ತಿಂಡಿ ಟೈಮ್ ಕರೆಕ್ಟ್ ಆಗಿ ಬೆಳಗ್ಗೆ ಸಂಜೆ ನುಂಗ್ತಾ ಇದ್ದೇನೆ ಮೇಡಮ್. ಈಗೇನು ತೊಂದರೆ ಇಲ್ಲ. ಓಕೆ. ಇನ್ನ ಎಷ್ಟು ವರ್ಷ ನುಂಗ್ಬೇಕಾಗುತ್ತೆ ಮೇಡಮ್? ಓಕೆ. ಸೊ ಈಗ ಕೆಲವು ಕಂಡೀಷನ್ನಲ್ಲಿ ಈಗ ನಿಮ್ಮದು ಬ್ರೈನ್ ಸ್ಕ್ಯಾನು ಅಥವಾ EEG ಮಾಡಿರ್ತಾರೆ, ಆಮೇಲೆ ನಿಮಗೆ ಎವ್ಯಾಲ್ಯೂಯೇಟ್ ಮಾಡೋ ಟೈಮ್ನಲ್ಲಿ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ ಈ ನಿಮಗೆ ಫಿಟ್ಸ್ ಬರೋಕ್ಕೆ ಏನು ಕಾರಣ ಅಂತ. ಸೊ ಈಗ ಏನಾದರೂ ಟ್ರಿಗರಿಂಗ್ ಅಥವಾ ಪ್ರೆಸ್ಪಿಟಿಂಗ್ ಫ್ಯಾಕ್ಟರ್ ಇದ್ದಾಗ, ಏನೋ ಕಾರಣ ಇದೆ, ಸಿಂಪ್ಟೊಮ್ಯಾಟಿಕ್ ಸೀಜರ್ ಅಂತ ಹೇಳ್ತೀವಿ, ಆ ಥರ ಏನಾರ ಆಗಿ ಫಿಟ್ಸ್ ಬಂದಾಗ ಅದಕ್ಕೆ ಮೆಡಿಕೇಶನ್ ಸ್ವಲ್ಪ ದಿನ ಕೊಡಬೇಕಾಗತ್ತೆ. ಆ ಫ್ಯಾಕ್ಟರ್ ಈಗ ಕಂಟ್ರೋಲ್ ಆಗಿದೆ ಅಂದಾಗ ಮಾತ್ರೆ ನಿಲ್ಲಿಸೋ ಚಾನ್ಸಸ್ ಇರುತ್ತೆ. ಆದರೆ ಏನಾದರೂ ಕೆಲವು ಕಂಡೀಷನ್ಸ್ನಲ್ಲಿ ಫಿಟ್ಸ್ ಮಾತ್ರೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ನಿಮಗೆ ನಾವು ನೋಡಬೇಕಾಗತ್ತೆ ನಿಮಗೆ ಯಾವ ಥರ ಕಂಡೀಷನ್ ಇದೆ, ಮಾತ್ರೆ ಕಂಟಿನ್ಯೂ ಮಾಡಬಹುದಾ ಅಥವಾ ನಿಲ್ಲಿಸ್ಬೇಕಾಗತ್ತಾ. ಸೊ ನಿಮಗೆ ನಿಮ್ಮದು ರಿಪೋರ್ಟ್ಸ್ನೆಲ್ಲ ನೋಡಿ ನಾವು ನಿಮಗೆ ತಿಳಿಸ್ಬೋದು. ಬಟ್ ಇಟ್ಸ್ ಅ ಗುಡ್ ಥಿಂಗ್, ನೀವು ಮೆಡಿಸಿನ್ಸ್ ಮಿಸ್ ಮಾಡದೆ ತೊಗೊಳ್ತಾ ಇದ್ದೀರಾ, ರೆಗ್ಯುಲರಾಗಿ ತೊಗೊಳ್ತಾ ಇದ್ದೀರಾ, ಫಿಟ್ಸ್ನ ನೀವು ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ. ಇಟ್ಸ್ ವೆರಿ ಗುಡ್. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಡಾಕ್ಟರ್ಸ್ ಮಾತಾಡ್ತೀನಿ ನಿಮ್ಮಿಬ್ಬರ ಹತ್ರ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೀಕ್ಷಕರೇ, ಎಪಿಲೆಪ್ಸಿ ಅಥವಾ ಈ ಮೂರ್ಛೆ ರೋಗ, ಫಿಟ್ಸ್ ಅಂತ ಏನ್ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದೀವಿ. ಟ್ರೀಟ್ಮೆಂಟ್ ಹೇಗಿರುತ್ತೆ ಇದಕ್ಕೆ, ಇದು ಟ್ರೀಟೇಬಲ್? ಡಾಕ್ಟರ್ಸ್ ನ ಕೇಳೋಣ. ಅದಕ್ಕೂ ಮುನ್ನ ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀವಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗದ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತನಾಡ್ಸೋಣ. ಮೈಸೂರಿನಿಂದ ಪೂಜಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ಸ್ ಇದ್ದಾರೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಮೇಡಮ್. ನನ್ನ ತಮ್ಮಂಗೆ ಇವಾಗ 23 ವರ್ಷ. ಅವನಿಗೆ ಈಗ 2 ವರ್ಷದ ಹಿಂದೆ ಈ ತರ ಮೂರ್ಛೆ ರೋಗ ಆಗಿತ್ತು. ಅವನು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ. ಅವನ್ಗೆ 2 ವರ್ಷ ಮೆಡಿಸಿನ್ ತಗೊಳೋದಕ್ಕೆ ಹೇಳಿದ್ರು. ನಾವು ಕೇರ್ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಇವಾಗ ತಗೋತಾ ಇದ್ದ ಮೇಡಮ್. ಅವ್ನು ನಮಗ್ ಗೊತ್ತಿಲ್ದಂತೆನೆ 3 ತಿಂಗಳಿಂದ ಸ್ಟಾಪ್ ಮಾಡ್ಬಿಟ್ಟಿದ್ದಾನೆ ಮೆಡಿಸನ್ ನ. ಸ್ಟಾಪ್ ಮಾಡಿದ್ಮೇಲೆ ಇವಾಗ 1 ತಿಂಗಳಿಂದ ಮತ್ತೆ ಆತರ ನೈಟ್ ಆಯ್ತು. ತೋರ್ಸಿದೀವಿ. ಮತ್ತೆ ಅವ್ರು 1 ವರ್ಷ ಕಂಟಿನ್ಯೂ ಮಾಡಕ್ ಹೇಳಿದಾರೆ. ಮಾಡ್ತಿದ್ದಾನೆ. ಆದ್ರೆ ಮಾರ್ನಿಂಗ್ ಅವ್ನ್ಗೆ ತಿಂಡಿ ತಿಂದಾದ್ಮೇಲೆ ತುಂಬಾ ತಲೆ ಸುತ್ತ ಬರುತ್ತೆ, ಏನ್ ಕೆಲ್ಸನೂ ಮಾಡಕ್ ಆಗಲ್ಲ. ಈಗ ಅವ್ನು ಅಟ್ ಪ್ರೆಸೆಂಟ್ ಕಾರ್ಪೆಂಟ್ರಿ ಕೆಲಸ ಮಾಡ್ತಾನೆ. ಆ ಕೆಲ್ಸ ಎಲ್ಲ ಮಾಡಕ್ ಆಗಲ್ಲ ಅಂತಾನೆ. ತಿಂಡಿ ತಿಂದ್ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಹೆವಿ ತಿಂಡಿ ತಿಂದ್ರೆ ಅವ್ನಿಗೆ ಆಗಲ್ಲ ಅಂತ ಹೇಳ್ತಾನೆ ಮೇಡಮ್. ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಓಕೆ. ಸೊ ಇದು ಏನ್ ಕಾರಣ ಅಂತ ಹೇಳಿದಾರಾ ಫಿಟ್ಸ್ ಬರೋಕೆ? ಟೆಸ್ಟ್ ಎಲ್ಲ ಮಾಡಿ? ಸರ್ ಏನು ಮಾಡಿಲ್ಲ, ಏನು ಕಾರಣ ಹೇಳಿಲ್ಲ. ಅವನು ತಲೆದು ಪಟ್ಟಿ ಮಾಡಿ ನೋಡಿ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಇವ್ರು ಮೆಡಿಸನ್ ನ ಸ್ಟಾಪ್ ಮಾಡ್ಬಿಟ್ಟಿದ ಮೇಡಮ್, ಅದಕ್ಕೆ ಆಗಿದೆ ಅಂತ ಹೇಳಿದಾರೆ. ಸ್ಟಾರ್ಟಿಂಗ್ ಏನಕ್ಕಾಯ್ತು ಅಂತ ನಮ್ಗೆ ರೀಸನ್ ಏನು ಹೇಳಿಲ್ಲ.
ಓಕೆ ಓಕೆ. ಸೊ ಅದು ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾವ ಕಾರಣದಿಂದ ಇವ್ರಿಗೆ ಫಿಟ್ಸ್ ಬರ್ತಾ ಇದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮೆಡಿಸಿನ್ಸ್ ಯಾವ ಥರ ಕೊಡಬೇಕು, ಎಷ್ಟು ದಿನ ಕೊಡಬೇಕು. ಸೊ ಸದ್ಯಕ್ಕೆ ಅವ್ರು ನಿಲ್ಸೋದು ಬೇಡ. ಮತ್ತು ಈಗ ಅವ್ರಿಗೆ ತಲೆ ಸುತ್ತು ಬರ್ತಾ ಇದೆ, ತಿಂಡಿ ಆದಮೇಲೆ ತಲೆ ಸುತ್ತು ಬರ್ತಾ ಇದೆ ಅಂದರೆ ಹೇಳಲಿಕ್ಕಾಗಲ್ಲ. ಇದು ಮೆಡಿಸಿನ್ ಸೈಡ್ ಎಫೆಕ್ಟಿಂದ ಇರ್ಬೋದು, ಕೆಲವು ಸರಿ ಡೋಸೇಜಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ, ಅಥವಾ ಫಿಟ್ಸ್ ಮೈಲ್ಡ್ ಆಗಿ ಫಿಟ್ಸ್ ಬರ್ತಿದ್ರು ಈ ಥರ ಆಗಬಹುದು. ಸೊ ಡೆಫಿನೆಟ್ಲಿ ಇಶ್ಯೂ ಇರೋದ್ರಿಂದ ನೀವು ಅವ್ರನ್ನ ನ್ಯೂರೋಲಾಜಿಸ್ಟ್, ನರ ತಜ್ಞರ ಹತ್ರ ತೋರಿಸ್ಬಿಟ್ಟು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಸದಾನಂದ ಅಂತ ತುಮಕೂರಿನಿಂದ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ಕಾರ. ಸದಾನಂದ್ ಅಂತ ಮೇಡಮ್, ಕೊರಟಗೆರೆಯಿಂದ. ಓಕೆ, ತಮ್ಮ ಪ್ರಶ್ನೆ ಕೇಳಿ, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಮೇಡಮ್, ನಮ್ಮ ಮಗಳು ಅವಳು ಹುಟ್ಟಿದಾಗ್ಲಿಂದಾನು. ಓಕೆ, ಹಲೋ, ಹೇಳಿ ಹೇಳಿ ಸರ್. ಹುಟ್ಟಿದಾಗ್ಲಿಂದಾನು ಅವಳಿಗೆ ಹುಟ್ಟಿದ ತಕ್ಷಣ ಮಗುಗೆ ಪಿಡ್ಸ್ ಬಂದ್ಬಿಟ್ಟು. ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಓಕೆ, ಸಂಪರ್ಕ ಸಾಧ್ಯ ಆಗ್ತಲ್ಲ. ದಯವಿಟ್ಟು ಕಾಲ್ ಮಾಡ್ತೀರಿ, ಕಾಲ್ ಸಿಗೋದೇ ಕಷ್ಟ ಅಂತದ್ರಲ್ಲಿ ಟಿವಿನ ನೋಡ್ಕೊಂಡು ಮಾತಾಡ್ಬಿಡಿ, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಓಕೆ ಡಾಕ್ಟರ್, ಈಗ ನಿಮ್ಮನ್ನ ಕೇಳೋದಾದ್ರೆ ಇದನ್ನ ಡಯಾಗ್ನೋಸ್ ಮಾಡೋದು ಯಾವ ರೀತಿ ಡಾಕ್ಟರ್? ಸೊ ಈ ಎಪಿಲೆಪ್ಸಿ ಅಥವಾ ಮುಚ್ಚು ರೋಗ ಡಯಾಗ್ನೋಸ್ ಮಾಡೋದಕ್ಕೆ ಬೇಸಿಕ್ 8 ಟೆಸ್ಟ್ ಮುಖ್ಯವಾದ ಟೆಸ್ಟ್ ಇದೆ. ಅದು ಫಸ್ಟ್ ಟೆಸ್ಟ್ ಬ್ರೈನ್ ಸ್ಕ್ಯಾನ್. So brain scan basic for epilepsy we need to do at least a good quality MRI scan. So MRI helps to pick up if some structural reason is there is responsible for the seizures of epilepsy. And second test what is required is something known as a EEG, which is a brain graph. So in that we place some wires around in the skull and try to record the electrical activity. So these 2 tests help to find out what may be the reason, whether it is some brain problem is there which is structurally abnormal is there, so that is responsible, or it is some reason which is genetic. So these are the 2 tests which are required. And certain patients in whom despite taking medicines they tend to have recurrent seizures, we need to do further testing which basically includes something known as a video EEG. So what we do is that we admit a patient for seizure recording in the hospital, and we try to do continuous EEG recording and try to record seizures so that we come to know from what point in the brain the seizures start. And other tests which are required in for patients are, apart from this MRI, is PET scan. Is epilepsy treatable, sir? Yeah, so epilepsy, it's a very good question. So basically epilepsy is one disease which is easily treatable. There are medicines which are available both in the widely available in all the medical stores, both in the government and private sector, which can be safely taken to control seizure majority. So by taking medicines regularly and following the lifestyle measures which are advised, in majority of the patients, almost 70 to 80% of them, seizures can be very well controlled. In the rest 20% of the patients, they take medicines regularly, follow the measures advised, but despite that they tend to have recurrent seizures. So if there are cases where the seizures are not controlled despite taking medicines, in them we have to evaluate what are the other options possible. So other options possible in such cases are first of all non-surgical and surgical. Non-surgical options possible are some dietary modifications like something known as ketogenic diet, which can be used in children. Apart from that, the surgical options which are possible include where we try to find out in the brain where one particular focus in the brain is there which may be responsible, and try to get the focus out. In one option idu battery placement anta. So battery we put in the either in the neck we put in the vagus nerve, or in the brain we put inside the brain like deep brain stimulation. So these are the various treatment options possible. By doing this, the seizures can be controlled in majority of patients. ಓಕೆ ಸರ್. ಓಕೆ ಮೇಡಮ್, ಇನ್ನು ಇದಕ್ಕೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ನಾವು ಈ ಫಿಟ್ಸ್ ರೋಗಕ್ಕೆ? ಸೊ ಲೈಫ್ ಸ್ಟೈಲ್ ಮೆಷರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಎಪಿಲೆಪ್ಸಿ ಪೇಷಂಟ್ಸ್ಗೆ. ಮೊದಲನೇದಾಗಿ ಮೆಡಿಕೇಷನ್ಸ್ನ ಕರೆಕ್ಟಾಗಿ ರೆಗ್ಯುಲರಾಗಿ ತೊಗೊಳ್ಳಿ. ಬಹಳ ಜನ ಮೆಡಿಸಿನ್ಸ್ ಮಿಸ್ ಮಾಡ್ತಾರೆ, ಅದು ಒಂದಿನ ಮಿಸ್ ಮಾಡ್ತಾರೆ ಅಥವಾ ಒಂದು ಟೈಮಲ್ಲಿ ಮಿಸ್ ಮಾಡ್ತಾರೆ. ಸೊ ಮೆಡಿಕೇಷನ್ಸ್ ಮಿಸ್ ಮಾಡಬಾರ್ದು. ಏನೋ ಟ್ರಿಪ್ಗೆ ಹೋದರು, ಫಂಕ್ಷನ್ ಇತ್ತು, ಅದು ತುಂಬ ಮುಖ್ಯ. ಎರಡನೇದು ನಿದ್ರೆ ಡಿಸ್ಟರ್ಬ್ ಆಗಬಾರ್ದು. ನಿದ್ರೆ ಒಳ್ಳೆ ಅಟ್ಲೀಸ್ಟ್ ಮಿನಿಮಮ್ 6 to 7 hours ನಿದ್ರೆ ಮಾಡಬೇಕು, ನಿದ್ರೆಗೆಡಬಾರ್ದು. ಇನ್ನೊಂದು
ಇವರು ಕೆಲವು ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಡಯಟ್ ಫಾಲೋ ಮಾಡಬೇಕು, ಎಕ್ಸಸೈಸಸ್ ಇರಬೇಕು, ಹೆಲ್ದಿ ಫುಡ್ಡು, ಮತ್ತು ಕೆಲವು ಆ್ಯಕ್ಟಿವಿಟೀಸ್. ಈಗ ಡ್ರೈವಿಂಗ್ ಎಲ್ಲ ಸ್ವಲ್ಪ ರಿಸ್ಕಿ ಇರ್ಬೋದು, ಫಿಟ್ಸ್ ನಿಮಗೆ ಕಂಟ್ರೋಲ್ ಇಲ್ಲ ಅಂದಾಗ ಡ್ರೈವಿಂಗ್ ಎಲ್ಲ ರಿಸ್ಕಿ ಇರ್ಬೋದು, ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಪ್ರಾಣಕ್ಕೆ ಅಪಾಯ ಆಗ್ಬೋದು, ಇನ್ನೊಬ್ಬರ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಸೊ ಈ ಥರ ಎಲ್ಲ ಲೈಫ್ ಸ್ಟೈಲ್ ಮೆಷರ್ಸ್ ಫಾಲೋ ಮಾಡಿದಾಗ ನೀವು ಫಿಟ್ಸ್ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡಿಕೊಂಡು ರೆಗ್ಯುಲರ್ ಆಗಿ ನಿಮ್ಮ ನ್ಯೂರಲಾಜಿಸ್ಟ್ ಹತ್ರ ಫಾಲೋ ಮಾಡಿ ಫಿಟ್ಸ್ ರೆಗ್ಯುಲರ್ ಆಗಿ ಕಂಟ್ರೋಲ್ ಮಾಡಿ ಒಂದು ಹೆಲ್ದಿ ಲೈಫ್ ಬದುಕ್ಬೋದು. ಲಾಸ್ಟ್ ಒನ್ ಕೇಳೋದಾದ್ರೆ ಮೇಡಮ್, ನೀವು ಕಾಲರ್ಸ್ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಇದ್ರಿ, ಅಷ್ಟು ಚಿಕ್ಕ ಮಗುಗ್ ಬರಕ್ ಕಾರಣ ಏನು ಅಂದಾಗ ಮಗು ತಾಯಿ ಹೊಟ್ಟೆಲಿದ್ದಾಗ ಮಗುಗ್ ಸರಿಯಾಗಿ ಆಕ್ಸಿಜನ್ ಸಿಗ್ದಲೇ ಇರೋದು ಅನ್ನಂತೆ ಹೇಳ್ತಾ ಇದ್ರಿ. ಸೊ ಈ ರೀತಿಯ ರಿಸ್ಕ್ ಗಳಿಂದ ಹೊರ ಬರೋದು ಹೇಗೆ, ಮಕ್ಕಳನ್ನ ಸೇಫ್ ಮಾಡೋದು ಹೇಗೆ ಅಂತ? ಸೊ ಮುಖ್ಯವಾಗಿ ಇದು ನಮ್ಮ ದೇಶದಲ್ಲಿ ಇದು ಒಂದು ಕಾಮನ್ ಪ್ರಾಬ್ಲಮ್, ಇನ್ನೂ ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸಲ್ಲಿ. ಸೊ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ನಾವು ತುಂಬ ಧ್ಯಾನ ಕೊಡಬೇಕು. ಹೆಲ್ದಿ ಡೆಲಿವರಿ ಪ್ರಾಕ್ಟೀಸಸ್ ಇರಬೇಕು. ಪ್ರೆಗ್ನೆನ್ಸಿಗಿಂತ ಮುಂಚೆನೇ ನಾವು ತಾಯಿ ಆರೋಗ್ಯ ಇಂಪ್ರೂವ್ ಮಾಡಬೇಕು, ಪ್ರೆಗ್ನೆನ್ಸಿದಲ್ಲಿ ಫಾಲೋ ಮಾಡಬೇಕು. ಮತ್ತು ಡೆಲಿವರಿ ಟೈಮಲ್ಲಿ ಕೂಡ ರೆಗ್ಯುಲರ್ ಫಾಲೋ ಅಪ್ ಮಾಡಿಕೊಂಡು ಅವ್ರಿಗೆ ಸೇಫ್ ಆಗಿ ಡೆಲಿವರಿ ಆಗೋ ಹಾಗೆ, ಏನೂ ತೊಂದರೆ ಆಗೋ ಹಾಗೆ ನಾವು ನೋಡ್ಕೊಳ್ಬೇಕು. ಯಾಕಂದರೆ ಡೆಲಿವರಿ ಟೈಮಲ್ಲಿ ತುಂಬ ಸೂಕ್ಷ್ಮ, ಅದು ಮಗುನ ಬ್ರೈನ್ಗೆ ಆಕ್ಸಿಜನ್ ಕರೆಕ್ಟಾಗಿ ಸಿಗದೆ ಹೋದರೆ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಫಿಸಿಕಲ್ ಇಂಜುರಿ ಆದರೆ ಕೂಡ ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್. ನಿಮ್ಮಿಬ್ಬರಿಗೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಂಡಿದ್ದೀರಿ. ಧನ್ಯವಾದ. ಎಸ್ ವೀಕ್ಷಕರೇನು, ನೀವು ಕೂಡ ಆಸ್ಟರ್ ಅರ್ವಿ ಹಾಸ್ಪಿಟಲ್ ಜೆಪಿ ನಗರದಲ್ಲಿರುವಂತಹ ಈ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟು ಟ್ರೀಟ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀವು ಅಲ್ಲಿ ಕಲೆ ಹಾಕಬಹುದು. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು, ಇಷ್ಟೊತ್ತು ಈ ಒಂದು ಎಪಿಲೆಪ್ಸಿ ಬಗ್ಗೆ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದು ನಾನು ವಿದ್ಯಾ ಮಲ್ನಾಡ್. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.